ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇದೆ. ಹನಿ ಮಳೆಯಾಗದೆ ಕರ್ನಾಟಕದ ರೈತರು ತತ್ತರಿಸಿ ಹೋಗಿದ್ದಾರೆ. ಸಾಲದ ಶೂಲಕ್ಕೆ ಹೆದರಿ ಅಲ್ಲಲ್ಲೇ ಆತ್ಮಹತ್ಯೆ ಸರಣಿ ಆರಂಭ ಆಗಿದೆ. ಆದರೆ ಇದನ್ನೆಲ್ಲ ಬದಿಗೊತ್ತಿ ಸಂಪುಟ ವಿಸ್ತರಣೆಯ ಮಾತುಕತೆಗಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಕಳೆದ 4 ದಿನದಿಂದ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡದಿದ್ರು. ಚಾತಕ ಪಕ್ಷಿಗಳಂತೆ ಕಾದಿದ್ರು. ಕೊನೆಗೂ ನಿನ್ನೆ ರಾಜ್ಯ ನಾಯಕರಿಗೆ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಅವಕಾಶ ಸಿಕ್ತು. ಆದ್ರೆ ಏನ್ ಬಂತು ಪ್ರಯೋಜನ? ಇನ್ನು ಸಚಿವರ ಪಟ್ಟಿ ಫೈನಲ್ ಆಗಿಲ್ಲ. 3 ಬಾರಿ ದೆಹಲಿಗೆ ಹೋಗಿ ಬಂದ್ರು. ಪಟ್ಟಿ ಫೈನಲ್ ಮಾಡಿ ಕಳಿಸಿಲ್ಲ. ನಿಮ್ಮ ಪಟ್ಟಿಯನ್ನ ಕೊಟ್ಟು ಹೋಗಿ, ನಾವೇ ಫೈನಲ್ ಮಾಡ್ತೀವಿ. ಭಾನುವಾರ ವೇಣುಗೋಪಾಲ್ ಪಟ್ಟಿ ತಗೊಂಡು ಬರ್ತಾರೆ ಅಂತ ರಾಹುಲ್ ಗಾಂಧಿ ರಾಜ್ಯದ ನಾಯಕರನ್ನ ಬರಿಗೈಯಲ್ಲಿ ಕಳಿಸಿದ್ದಾರೆ. ಹಾಗಾದ್ರೆ ಸಂಪುಟ ವಿಸ್ತರಣೆಗೆ ರಾಹುಲ್ ಗಾಂಧಿ ಇಷ್ಟೊಂದು ವಿಳಂಬ ಮಾಡ್ತಿರೋದು ಯಾಕೆ? ಯಾರ ವಿಷಯದಲ್ಲಿ? ಪಟ್ಟಿ ಫೈನಲ್ ಆಗೋದಕ್ಕೆ ಗೊಂದಲ ಆಗ್ತಾ ಇದೆ. ಭಾನುವಾರ ಬರೋ ಲಿಸ್ಟ್ ನಲ್ಲಿ ಯಾರೆಲ್ಲರ ಹೆಸರು ಇರಲಿದೆ? ತ್ರಿವಳಿ ಡಿಸಿಎಂ ಬ್ರಹ್ಮಾಸ್ತ್ರ ಡಿಕೆಶಿ ಬತ್ತಳಿಕೆ ಸೇರ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತ್ಯೇಕ ಪಟ್ಟಿ ಮಾಡಿಕೊಂಡು ಹೋಗಿದ್ರು. ಹೀಗಾಗಿ ಈ 3 ನಾಯಕರ ಪಟ್ಟಿಯನ್ನ ಹೈಕಮಾಂಡ್ ಪಡೆದಿದ್ದು ತಾವೇ ಅಂತಿಮಗೊಳಿಸೋದಾಗಿ ಹೇಳಿದೆ. ಅದರಲ್ಲೂ 3-4 ಹೆಸರುಗಳ ವಿಚಾರದಲ್ಲಿ ಏನೇ ಮಾಡಿದ್ರೂ ಒಮ್ಮತ ಮೂಡ್ತಿಲ್ವಂತೆ. ರಾಜ್ಯ ನಾಯಕರು ಕೊಟ್ಟಿರೋ ಪಟ್ಟಿಯಲ್ಲಿರೋ ಹೆಸರಿಗೆ ರಾಹುಲ್ ಗಾಂಧಿ ತೃಪ್ತರಾಗಿಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೇ ಕಾರಣಕ್ಕೆ ತಾವೇ ಪಟ್ಟಿ ಫೈನಲ್ ಮಾಡಿ ಕಳಿಸೋದಾಗಿ ರಾಹುಲ್ ಗಾಂಧಿ ಹೇಳಿ ಕಳಿಸಿದ್ದಾರೆ. ಆತ್ಮೀಯರೇ, ಕಳೆದ 2 ವಾರದಲ್ಲಿ ಸಂಪುಟ ವಿಸ್ತರಣೆಗಾಗಿ ನಡೆದ ಸಭೆಗಳಿಗೆ ಲೆಕ್ಕವೇ ಇಲ್ಲ ಬಿಡಿ. ಗುರುವಾರ ಸಂಜೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಬಹು ನಿರೀಕ್ಷಿತ ಸಭೆ ನಡೆಸಲಾಗಿತ್ತು. ಈ ವೇಳೆ ರಾಹುಲ್ ಗಾಂಧಿ ಕೂಡ ಸಭೆಗೆ ಹಾಜರಾಗಿದ್ರು. ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮ್ಮುಖದಲ್ಲೇ ಒಂದು ಸುತ್ತಿನ ಮಾತುಕತೆಯೂ ನಡೆದಿತ್ತು. ಆದ್ರೆ ಒಬ್ಬೊಬ್ಬರದ್ದು ಒಂದೊಂದು ಪಟ್ಟಿ ನೋಡಿ ರಾಹುಲ್ ಗಾಂಧಿ ಗರಂ ಆಗಿದ್ರು. ನಾವೇ ಪಟ್ಟಿ ಅಂತಿಮಗೊಳಿಸಿ ಕಳಿಸ್ತೀವಿ ಅಂತ ರಾಜ್ಯ ನಾಯಕರನ್ನ ವಾಪಸ್ ಕಳಿಸಿದ್ದಾರೆ. ಒಬ್ಬೊಬ್ಬ ನಾಯಕರ ಒಂದೊಂದು ಪಟ್ಟಿ ಹಾಗೂ ಪಟ್ಟಿಯಲ್ಲಿನ ನಿರ್ದಿಷ್ಟ ಹೆಸರುಗಳ ಬಗ್ಗೆ ಕೆಲ ಹೊತ್ತು ಮಹತ್ವದ ಚರ್ಚೆ ನಡೆಸಿದ್ದಾರೆ. ಆದ್ರೆ ರಾಜ್ಯ ನಾಯಕರು ಸೂಚಿಸಿದ 3-4 ಹೆಸರುಗಳಿಗೂ ಪಕ್ಷದ ರಿಪೋರ್ಟ್ಗೂ ಹೊಂದಾಣಿಕೆ ಆಗಿಲ್ಲ. ಹೀಗಾಗಿ ಈ ಸಭೆಯನ್ನ ಮತ್ತೆ ಮುಂದೂಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ನಿರ್ಧಾರಕ್ಕೆ ರಾಹುಲ್ ಗಾಂಧಿ ಬಂದಿದ್ದಾರೆ. 2 ದಿನದಲ್ಲಿ ಪಟ್ಟಿಯನ್ನ ಅಂತಿಮಗೊಳಿಸಿ ಕಳಿಸ್ತೀವಿ ಅಂತ ಖುದ್ದು ಅವರೇ ಹೇಳಿ ಕಳಿಸಿದ್ದಾರೆ. ಬಹುತೇಕ ಭಾನುವಾರ ಪಟ್ಟಿ ಮುಖ್ಯಮಂತ್ರಿಗಳ ಕೈ ಸೇರುವ ಸಾಧ್ಯತೆ ಇದ್ದು, ನಿರೀಕ್ಷೆಯಂತೆ ಪಟ್ಟಿ ಹೊರಬಿದ್ರೆ ಸೋಮವಾರ ಸಂಪುಟ ವಿಸ್ತರಣೆ ನಡೆಯೋದು 100ಕ್ಕೆ 100 ಖಚಿತ. ಆದ್ರೆ ಇಲ್ಲೊಂದು ಗೊಂದಲ ಕಾಡ್ತಾ ಇದೆ. ದೆಹಲಿಯ ನಾಯಕರ ಗೊಂದಲಕ್ಕೆ ಕಾರಣ ಆಗಿರೋ ಆ 3-4 ಹೆಸರುಗಳು ಯಾವ್ಯಾವುದು ಅನ್ನೋದು. ರಾಜ್ಯ ನಾಯಕರ ಪಟ್ಟಿ ಬರೋದಿಕ್ಕೂ ಮೊದಲೇ ರಾಹುಲ್ ಗಾಂಧಿ ವರದಿಯೊಂದನ್ನ ತರಿಸಿಕೊಂಡಿದ್ದಾರೆ. ಅದರ ಆಧಾರದಲ್ಲೇ ಸಂಪುಟ ವಿಸ್ತರಣೆ ಮಾಡೋ ಪ್ಲಾನ್ ಮಾಡಿದ್ದಾರೆ. ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ ಮತ್ತು ಪಕ್ಷಕ್ಕೆ ಅನುಕೂಲ ಆಗಲಿದೆ ಅನ್ನೋ ವರದಿಯನ್ನ ಮುಂದಿಟ್ಟುಕೊಂಡೇ ಪಟ್ಟಿ ಫೈನಲ್ ಮಾಡ್ತಿದ್ದಾರೆ. ಆದ್ರೆ ರಾಜ್ಯ ನಾಯಕರು ಸೂಚಿಸಿದ ಹೆಸರುಗಳಿಗೂ ವರಿಷ್ಠರ ಸಮೀಕ್ಷೆ ವರದಿಗೂ ಹೊಂದಾಣಿಕೆಯಾಗಲಿಲ್ಲ. ಜೊತೆಗೆ ಪ್ರಮುಖವಾಗಿ ಒಕ್ಕಲಿಗ, ಮುಸ್ಲಿಂ ಮತ್ತು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದವರಲ್ಲಿ ಯಾರನ್ನು ಸೇರ್ಪಡೆ ಮಾಡಿಕೊಳ್ಬೇಕು ಎಂಬ ವಿಚಾರದಲ್ಲಿ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಜೊತೆಗೆ ಮೊದಲ ಬಾರಿಗೆ ಶಾಸಕರಾದವರ ಪರ ರಾಜ್ಯ ನಾಯಕರೊಬ್ಬರು ಪಟ್ಟು ಹಿಡಿದಿರೋದ್ರಿಂದ ಯಾವುದೇ ನಿರ್ಧಾರ ಹೊರಬೀಳ್ತಾ ಇಲ್ಲ. ಹೀಗೆ ದಿನೇ ಸಂಪುಟ ವಿಸ್ತರಣೆ ಮುಂದಕ್ಕೆ ಹೋಗ್ತಾ ಇದ್ದಂತೆ ವಿಪಕ್ಷಗಳು ಕಿಡಿಕಾರ್ತಾ ಇದೆ. ಇದಕ್ಕೆ ಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಸಚಿವ ಸಂಪುಟವೇ ಇಲ್ಲದೆ ಯಡಿಯೂರಪ್ಪ ಅವರು ಎಷ್ಟು ದಿನ ಅಧಿಕಾರ ಮಾಡಿದ್ರು? ಆಗ ಅಪ್ಪ ಮಗ ಇಬ್ಬರೇ ಅಧಿಕಾರ ಅನುಭವಿಸಲಿಲ್ಲವೇ ಅಂತ ಗರಂ ಆಗಿದ್ದಾರೆ. ಒಟ್ನಲ್ಲಿ ಭಾನುವಾರ ಸಚಿವ ಪಟ್ಟಿ ಹೊರಬೀಳಲಿದ್ದು ಯಾರಿಗೆ ಸಿದ್ದು ಶ್ರೀರಕ್ಷೆ, ಯಾರಿಗೆ ಬಂಡೆ ಬಲ ಅನ್ನೋದು ಗೊತ್ತಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.